ಆರ್ಸಿಬಿ ಹಿಂದಿನ ನಾಯಕರು ಯಾರು? ಐಪಿಎಲ್ನಲ್ಲಿ ಪ್ರಮುಖ ತಂಡವಾಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಇಲ್ಲಿಯವರೆಗೆ 7 ನಾಯಕರನ್ನ ಆಯ್ಕೆ ಮಾಡಿಕೊಂಡಿದೆ. ರಜತ್ ಪಾಟೀದಾರ್ ಈಗ 8ನೇ ನಾಯಕನಾಗಿ 2025ರ ಐಪಿಎಲ್ ಆವೃತ್ತಿಗೆ ಆಯ್ಕೆಯಾಗಿದ್ದಾರೆ. ಅದರಂತೆ ಬೆಂಗಳೂರು ತಂಡ ರಜತ್ ನೇತೃತ್ವದಲ್ಲಿ ಕಣಕ್ಕಿಳಿಯಲಿದೆ. ಆದರೆ ಟೂರ್ನಿ ಇತಿಹಾಸದಲ್ಲಿ ಆರ್ಸಿಬಿಗೆ 7 ಮಂದಿ ನಾಯಕರಾಗಿ ಆರ್ಸಿಬಿಯನ್ನ ಮುನ್ನಡೆಸಿದ್ದಾರೆ. 2008ರಲ್ಲಿ ರಾಹುಲ್ ದ್ರಾವಿಡ್ ನಾಯಕತ್ವದಲ್ಲಿ 14 ಪಂದ್ಯ ನಡೆದಿದ್ದು ಅದರಲ್ಲಿ 4ರಲ್ಲಿ ಜಯಗಳಿಸಿದ್ದಾರೆ. 2009ರಲ್ಲಿ ಕೆವಿನ್ ಪೀಟರ್ಸನ್ 6 ಪಂದ್ಯದಲ್ಲಿ 2ರಲ್ಲಿ ಜಯಗಳಿಸಿದ್ದಾರೆ. 2009-10ರಲ್ಲಿ ಅನಿಲ್ ಕುಂಬ್ಳೆ 35 ಪಂದ್ಯದಲ್ಲಿ 19 ಜಯಗಳಿಸಿದ್ದಾರೆ. 2011-12ರಲ್ಲಿ ಡೇನಿಯಲ್ ವೆಟೋರಿ 28 ಪಂದ್ಯದಲ್ಲಿ 15 ಜಯಗಳಿಸಿದ್ದಾರೆ. 2013 ಮತ್ತು 2021ರಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ 143 ಪಂದ್ಯ ನಡೆದಿದ್ದು ಅದರಲ್ಲಿ 66 ಜಯಗಳಿಸಿದ್ದಾರೆ. 2017ರಲ್ಲಿ ಶೇನ್ ವ್ಯಾಟ್ಸನ್ 3 ಪಂದ್ಯದಲ್ಲಿ 1 ಜಯಗಳಿಸಿದ್ದಾರೆ. 2022 ಮತ್ತು 24ರಲ್ಲಿ ಫಾಫ್ ಡು ಪ್ಲೆಸಿಸ್ 42 ಪಂದ್ಯದಲ್ಲಿ 21 ಜಯಗಳಿಸಿದ್ದಾರೆ. ಈಗ 2025ರಲ್ಲಿ ರಜತ್ ಪಾಟೀದಾರ್ ನಾಯಕತ್ವ ವಹಿಸಿದ್ದಾರೆ. ಐಪಿಎಲ್ನಲ್ಲಿ ಆರ್ಸಿಬಿ ಒಟ್ಟು 3 ಬಾರಿ ಫೈನಲ್ ತಲುಪಿದೆ. ಆದರೆ ಆ 3 ಫೈನಲ್ನಲ್ಲಿಯೂ ಆರ್ಸಿಬಿ ಮುಗ್ಗರಿಸಿದೆ. 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಆರ್ಸಿಬಿಗೆ 6 ರನ್ಗಳ ಸೋಲಾಗಿತ್ತು. 2011ರಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿಗೆ 58 ರನ್ಗಳ ಸೋಲು ಅನುಭವಿಸಿತ್ತು. 2016ರಲ್ಲಿ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿಗೆ 8 ರನ್ಗಳ ಸೋಲಾಗಿತ್ತು. ಆರ್ಸಿಬಿ ತಂಡದಲ್ಲಿದ್ದ ಪ್ರಮುಖ ಆಟಗಾರರು ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಕೆವಿನ್ ಪೀಟರ್ಸನ್, ರಾಸ್ ಟೇಲರ್, ಡೇನಿಯಲ್ ವೆಟೋರಿ, ಜಹೀರ್ ಖಾನ್, ಪ್ರವೀಣ್ ಕುಮಾರ್, ರಾಬಿನ್ ಉತ್ತಪ್ಪ, ಮನೀಶ್ ಪಾಂಡೆ, ಕೇನ್ ವಿಲಿಯಮ್ಸನ್, ಮಯಾಂಕ್ ಅಗರ್ವಾಲ್, ತಿಲಕರತ್ನೆ ದಿಲ್ಶನ್, ಕ್ರಿಸ್ ಗೇಲ್, ಎಬಿಡಿ ವಿಲಿಯರ್ಸ್, ಯುವರಾಜ್ ಸಿಂಗ್, ವಿನಯ್ ಕುಮಾರ್, ದಿನೇಶ್ ಕಾರ್ತಿಕ್, ಶೇನ್ ವ್ಯಾಟ್ಸನ್, ಕೆಎಲ್ ರಾಹುಲ್, ಎಸ್ ಅರವಿಂದ್, ಮಿಚೆಲ್ ಸ್ಟಾರ್ಕ್, ಗ್ಲೆನ್ ಮ್ಯಾಕ್ಸ್ವೆಲ್, ಡೇಲ್ ಸ್ಟೇನ್, ಫಾಫ್ ಡು ಪ್ಲೆಸಿಸ್. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.